ಫಿಶ್ ಇಷ್ಟಪಡೋರಿಗೆ ನಾನಿವತ್ತು ಮತ್ತಿ ಫಿಶ್ ಅನ್ನ ಯೂಸ್ ಮಾಡಿಕೊಂಡು ಮನೆಯಲ್ಲೇ ಇರುವ ಕಡಿಮೆ ಇಂಗ್ರೀಡಿಯೆಂಟ್ಸ್ ಇಂದ ಬೂತಾಯಿ ಫಿಶ್ ಪುಳಿ ಮುಂಚಿ ಅಥವಾ ಬೂತಾಯಿ ಫಿಶ್ ಸಾರನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಈ ಬೂತಾಯಿ ಮೀನಿನ ಪುಳಿ ಮುಂಚಿ ಮಾಡ್ಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ದಯವಿಟ್ಟು ಚೆಕ್ ಮಾಡಿ. ಈಗ ಬೂತಾಯಿ ಪುಳಿ ಮುಂಚಿ ಹೇಗ್ ಮಾಡೋದು ಅಂತ ನೋಡೋಣ. ಮೊದಲಿಗೆ ಫಿಶ್ ಅನ್ನ ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ 750 ಗ್ರಾಮ್ ಆಗುವಷ್ಟು ಬೂತಾಯಿ ಅಥವಾ ಮತ್ತಿ ಫಿಶ್ ಅಂತ ಏನ್ ಕರಿತೀವಲ್ಲ ಅದನ್ನ ತಗೊಂಡಿದ್ದೀನಿ. ಫಿಶ್ ಅನ್ನ ಕ್ಲೀನ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಫಿಶ್ಗೆ ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿ, ಹಾಗೇನೆ 1 ಟೀ ಸ್ಪೂನ್ ಸಾಲ್ಟ್, ಅರ್ಧ ನಿಂಬೆ ಹಣ್ಣಿನ ರಸನ ಹಾಕೊಳ್ಬೇಕು. ಹಾಕೊಂಡಾದ್ಮೇಲೆ ಎಲ್ಲಾನು ಫಿಶ್ಗೆ ಎಲ್ಲಾ ಕಡೆ ಹಿಡಿಯೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಫಿಶ್ ನ ಸಾಂಬಾರಿಗೆ ಹಾಕೊಂಡಾಗ ಹಸಿ ಸ್ಮೆಲ್ ಏನು ಬರಲ್ಲ. ಹಾಗಾಗಿ ಈ ರೀತಿ ಮಾಡಿ ಫಿಶ್ ಅನ್ನ 10 ರಿಂದ 15 ನಿಮಿಷ ನೀವು ಇದನ್ನು ಸೈಡ್ ಅಲ್ಲಿ ಇಡಬೇಕು. ಅಷ್ಟರಲ್ಲಿ ಫಿಶ್ಗೆ ಖಾರನ ರೆಡಿ ಮಾಡ್ಕೊಳ್ಳೋಣ. ಒಂದ್ ಮಿಕ್ಸಿ ಜಾರಿಗೆ 10 ರಿಂದ 12 ಬ್ಯಾಡಗಿ ಮೆಣಸನ್ನ ಹಾಕೊಳ್ಬೇಕು. ನೀವು ನಿಮ್ ಖಾರಕ್ಕೆ ನೋಡ್ಕೊಂಡು ಚಿಲ್ಲಿನ ಹಾಕೊಳ್ಳಿ. 2 ಟೇಬಲ್ ಸ್ಪೂನ್ ಕೊತ್ತಂಬರಿ ಕಾಳು, ನಾನಿಲ್ಲಿ 1.5 ಮೀಡಿಯಂ ಸೈಜ್ ಆನಿಯನ್ ಕಟ್ ಮಾಡಿ ಹಾಕೊಂಡಿದ್ದೀನಿ. 10 ರಿಂದ 12 ಬೆಳ್ಳುಳ್ಳಿ ಎಸಳುಗಳನ್ನ ಬಿಡಿಸಿ ಹಾಕೊಳ್ಬೇಕು. ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿ, ಅರ್ಧ ಟೀ ಸ್ಪೂನ್ ಆಗುವಷ್ಟು ಕಾಳು ಮೆಣಸನ್ನ ಹಾಕೊಂಡಿದ್ದೀನಿ. 1/4 ಟೀ ಸ್ಪೂನ್ ಮೆಂತೆನ ಹಾಕೊಳ್ಬೇಕು, ಜಾಸ್ತಿ ಹಾಕೊಳ್ಬೇಡಿ. 1/4 ಟೀ ಸ್ಪೂನ್ ಹಾಕೊಂಡ್ರೆ ಸಾಕು. ಅರ್ಧ ಟೀ ಸ್ಪೂನ್ ಜೀರಿಗೆ, 1 ಸ್ಮಾಲ್ ಪೀಸ್ ಶುಂಠಿನ ಹಾಕೊಳ್ಬೇಕು. 1 ನಿಂಬೆ ಹಣ್ಣಿನ ಸೈಜ್ ಆಗುವಷ್ಟು ಹುಣಸೆ ಹಣ್ಣನ್ನ ಹಾಕೊಳ್ಬೇಕು. ಸ್ವಲ್ಪ ನೀರನ್ನ ಹಾಕಿ ಫುಲ್ ನೈಸ್ ಆಗಿ ಮಿಕ್ಸಿ ಮಾಡ್ಕೊಳ್ಬೇಕು. ದಯವಿಟ್ಟು ನಮ್ಮ ಪೇಜ್ ಅನ್ನ ಫಾಲೋ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಈಗ ಒಂದು ಪ್ಯಾನಿಗೆ 1/4 ಕಪ್ ಆಗುವಷ್ಟು ತೆಂಗಿನ ಎಣ್ಣೆ, ಕೊಬ್ಬರಿ ಎಣ್ಣೆನ ಹಾಕೊಂಡಿದ್ದೀನಿ. ಕೊಬ್ಬರಿ ಎಣ್ಣೆ ಫಿಶ್ ಸಾಂಬಾರ್ಗೆ ಹಾಕೋದ್ರಿಂದ ಫಿಶ್ ಸಾಂಬಾರ್ಗೆ ತುಂಬಾನೇ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಿಮ್ಗೆ ಕೊಬ್ಬರಿ ಎಣ್ಣೆ ಇಷ್ಟ ಇಲ್ಲ ಅಂದ್ರೆ ಕುಕಿಂಗ್ ಆಯಿಲ್ ಅನ್ನು ಕೂಡ ಹಾಕೊಳ್ಬಹುದು. ಆಯಿಲ್ ಬಿಸಿ ಆದ್ಮೇಲೆ ಅರ್ಧ ಆನಿಯನ್ ನ ಸ್ಲೈಸ್ ಆಗಿ ಕಟ್ ಮಾಡಿ ಹಾಕೊಳ್ಬೇಕು. ಆನಿಯನ್ ನ ಹಾಕಿ ಲೈಟ್ ಆಗಿ ಫ್ರೈ ಮಾಡ್ಕೊಳ್ಳಿ. ಆನಿಯನ್ ಫುಲ್ ಫ್ರೈ ಆಗ್ಬಾರ್ದು. ಆನಿಯನ್ ಸ್ವಲ್ಪ ಬಾಡಿದ್ರೆ ಸಾಕು. ಈಗ 3 ಗ್ರೀನ್ ಚಿಲ್ಲಿನ ಉದ್ದಕ್ಕೆ ಕಟ್ ಮಾಡಿ ಹಾಕೊಳ್ಬೇಕು. 8 ರಿಂದ 10 ಕರಿಬೇವಿನ ಎಲೆನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇದು ಕೂಡ ತುಂಬಾ ಫ್ರೈ ಆಗೋದೇನ್ ಬೇಡ. ದಯವಿಟ್ಟು ನಮ್ಮ ಪೇಜ್ ಅನ್ನ ಫಾಲೋ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಗ್ರೀನ್ ಚಿಲ್ಲಿ ಫ್ರೈ ಆದ್ಮೇಲೆ ನಾವು ಮಿಕ್ಸಿ ಮಾಡಿ ಇಟ್ಟಿರೋ ಖಾರನ ಹಾಕೊಳ್ಬೇಕು. ಆಯಿಲ್ಗೆ ಖಾರನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಯಿಲ್ ಅಲ್ಲೇ 2 ನಿಮಿಷ ಫ್ರೈ ಮಾಡ್ಕೊಳ್ಬೇಕು. ಆಯಿಲ್ ಅಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಆದ್ಮೇಲೆ ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ಅಡ್ಜಸ್ಟ್ ಮಾಡಿಕೊಂಡು ನೀರನ್ನ ಹಾಕೊಳ್ಳಿ. ನೀರು ತುಂಬಾ ಜಾಸ್ತಿ ಹಾಕೊಳ್ಬೇಡಿ, ಸ್ವಲ್ಪ ಗ್ರೇವಿ ತಿಕ್ಕಾಗೆ ಇರ್ಲಿ. ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಆದ್ಮೇಲೆ ರುಚಿಗೆ ಉಪ್ಪನ್ನ ಹಾಕೊಳ್ಳಿ. ಸಾಲ್ಟ್ ಅನ್ನ ಹಾಕೊಳ್ಳುವಾಗ ನೋಡ್ಬಿಟ್ಟು ಹಾಕೊಳ್ಳಿ. ನಾವು ಫಿಶ್ ಅನ್ನ ಮ್ಯಾರಿನೇಟ್ ಮಾಡುವಾಗ್ಲೂ ಸಾಲ್ಟ್ ಅನ್ನ ಹಾಕಿದ್ವಿ, ಹಾಗಾಗಿ ಸಾಲ್ಟ್ ಅನ್ನ ಹಾಕಿ ಲಿಡ್ ಅನ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಕುದಿ ಬರ್ಲಿಕ್ಕೆ ಬಿಡ್ಬೇಕು. ಚೆನ್ನಾಗಿ ಕುದಿ ಬರಕ್ಕೆ ಸ್ಟಾರ್ಟ್ ಆದ್ಮೇಲೆ ಲಿಡ್ ಅನ್ನ ಓಪನ್ ಮಾಡಿ ನಾವು ಮ್ಯಾರಿನೇಟ್ ಮಾಡಿ ಇಟ್ಟಿರೋ ಫಿಶ್ ಅನ್ನ ಒಂದೊಂದಾಗೆ ಹಾಕೊಳ್ಬೇಕು. ಸಬ್ಸ್ಕ್ರೈಬ್ ಮಾಡದೆ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ. ಫಿಶ್ ಅನ್ನ ಹಾಕಿ ಈ ರೀತಿ ಮಿಕ್ಸ್ ಮಾಡಿ. ಸ್ಪೂನ್ ಅಲ್ಲಿ ಜಾಸ್ತಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಬಾರ್ದು. ಲಿಡ್ ಅನ್ನ ಕ್ಲೋಸ್ ಮಾಡ್ಬಿಟ್ಟು ಗ್ಯಾಸ್ ಅನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು 3 ರಿಂದ 4 ನಿಮಿಷ ಬೇಯಲಿಕ್ಕೆ ಬಿಡಬೇಕು. ಫಿಶ್ ಬೇಗ ಬೇಯುತ್ತೆ, ಹಾಗಾಗಿ 4 ನಿಮಿಷ ಬೆಂದ್ರೆ ಸಾಕು. ಈಗ 4 ನಿಮಿಷ ಆಗಿದೆ.
ಲಿಡ್ ಅನ್ನ ಓಪನ್ ಮಾಡಿಕೊಂಡು ನೋಡೋಣ. ಈಗ ರುಚಿಯಾದ ಫಿಶ್ ಪುಳಿ ಮುಂಚಿ ಅಥವಾ ಸಾರು ರೆಡಿಯಾಗಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆಲಿ ಶೇರ್ ಮಾಡಿ. ದಯವಿಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.